ನಮಸ್ತೆ ರೈತ ಮಿತ್ರರೇ. ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ ಸೇವಂತಿಗೆಗಳಿಗೆಲ್ಲ ರಾಜನಂಗೆ ಮೆರೆದಿದ್ದ ಮಾರಿಗೋಲ್ಡ್ ಇತ್ತೀಚೆಗೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿದೆ. ಯಾಕಪ್ಪ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿದೆ ಅನ್ನೋದು ಬಗ್ಗೆ ಮಾಹಿತಿ ಸಂಕ್ಷಿಪ್ತವಾಗಿ ನವೀನ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಯಾವ ತರಹದ ಸಸಿ ಅಂದರೆ ಎಲ್ಲಿಂದ ತರಿಸಿದ್ರೆ ಸಸಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಟ್ಟಾರೆ ಮಾಹಿತಿ ಇರುತ್ತೆ ನಿಮಗೆ. ಎಲ್ಲಿಂದ ಸಸಿಗಳು ಬರುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಪುಣೆ ಇದೆ, ಮತ್ತು ಟಿಶ್ಯೂ ಕಲ್ಚರ್ ಸಸಿಗಳು ಕೊಡ್ತಾರೆ. ಕಲ್ಕತ್ತಾ ಸಸಿ ಇದೆ. ನಂತರ ರಾಯಕೋಟೆ ತಮಿಳುನಾಡು ಪ್ರಮುಖವಾಗಿ ಪ್ರಸಿದ್ಧಿ ಪಡೆದಿರುವಂಥ ರಾಯಕೋಟೆದು. ಸೊ ಇದೆಲ್ಲ ನಮಗೆ ಸಸಿ ಸಿಗುವಂಥ ಸ್ಥಳಗಳ. ಅದಾದ ಮೇಲೆ ಏನಪ್ಪ ಅಂತ ಹೇಳಿದ್ರೆ, ಲೈಟಿಂಗ್ಸು ಹಾಕುವ ಪ್ರಾಮುಖ್ಯತೆ, ಮಲ್ಚಿಂಗ್ ಪೇಪರ್ ಬಳಕೆ ಮಾಡುವ ಪ್ರಾಮುಖ್ಯತೆ, ಮತ್ತು ಕೊಯ್ಲಿಗೆ ಎಷ್ಟು ದಿನಕ್ಕೆ ಬರುತ್ತೆ, ಎಷ್ಟು ಟನ್ನೇಜ್ ಕೊಯ್ಯುತ್ತೆ, ಇದೆಲ್ಲ ಒಟ್ಟಾರೆ ಮಾಹಿತಿ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಮಾಹಿತಿನ ತಿಳ್ಕೊಂಡು ಮಾಡಿ. ಹಾಯ್ ಹಲೋ ನಮಸ್ತೆ ಗೆಳೆಯರೇ. ತುಂಬ ದಿನದಿಂದ ಇನ್ನೊಂದು ಕೇಳ್ತಾನೆ ಇದ್ರಲ್ಲ ವಿಡಿಯೋ, ಯಾವುದಪ್ಪ ಅಂತ ಹೇಳಿದ್ರೆ ಮಾರಿ ಗೋಲ್ಡ್. ಗಮನಿಸ್ಬೋದು, ಇದೇ ಮಾರಿ ಗೋಲ್ಡ್. ಎಲ್ಲರಿಗೂ ಗೊತ್ತೈತೆ ಅಂತ ನನಗೂ ಗೊತ್ತು, ಸುಮ್ಮನೆ ತೋರಿಸ್ದೆ ತೋಟದಲ್ಲಿದ್ದೀನಿ ಅಂತ. ಸೊ ಏನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ಮಾರಿ ಗೋಲ್ಡ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಫಾರ್ಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೇವಂತಿಗೆ ಬಂದು ಫಸ್ಟೆಲ್ಲ ಬಂದು ನಾಟಿ ಆ ಥರ ಎಲ್ಲ ಇತ್ತು. ಮೊದಲನೇದಾಗಿ ಸ್ವಲ್ಪ ಕ್ರಾಸಿಂಗು ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ಈ ಮಾರಿ ಗೋಲ್ಡು. ಫಸ್ಟಲ್ಲೆಲ್ಲ ಇದನ್ನ ಏನಂತ ಕರಿತಾಯಿದ್ರು ಅಂದರೆ ಲಬ್ಬರ್ ಚಾಮಂತಿ ಅಂತ ಇದ್ದರು. ಯಾಕಪ್ಪ ಅಂತ ಹೇಳಿದ್ರೆ, ಇದು ನೋಡೋದಕ್ಕೆ ಅದೇ ರೀತಿ ಫಿನಿಶಿಂಗ್ ಕಾಣಿಸುತ್ತೆ, ರಬ್ಬರ್ ಥರನೇ ಇರ್ತದೆ. ಸೊ ಅದು ಇದಾದಮೇಲೆ ಬಂದು ಉಳಿದಿದ್ದೆಲ್ಲ ಬಂದಿದೆ, ಏನು ವೆರೈಟಿಗಳೆಲ್ಲ ಇದೆ ಅದೆಲ್ಲ ಆಮೇಲೆ ಬಂದಿರೋವಂಥ ವೆರೈಟಿಗಳಿದ್ದಾವೆ. ಸೊ ಅದಕ್ಕೂ ಏನೇನು ವ್ಯತ್ಯಾಸಗಳಿರ್ತದೆ ಇದನ್ನೆಲ್ಲ ಬಂದು ರೈತರ ಜೊತೆನೇ ಮಾತಾಡೋಣ. ಸೊ ನಿಮಗೆ ಗೊತ್ತಿದ್ದಂಗೆ ನವೀನ್ ಅವರು ಒಂದು ಮೆರಾಬಲ್ ಬಗ್ಗೆ ವಿಡಿಯೋ ಕೊಟ್ಟಿದ್ದಾರೆ. ಸೊ ಅದೇ ಫಾರ್ಮರ್ದೇ ಇದು ಫಾರ್ಮು. ಸೊ ಅವ್ರ ಜೊತೆ ಇವತ್ತು ಇಂಟ್ರ್ಯಾಕ್ಟ್ ಮಾಡೋದು, ಬನ್ನಿ. ನವೀನ್ ಅವರೇ ನಮಸ್ತೆ. ನನಗೆ ಈ ಹಿಂದೆ ಮಿರಾಬುಲ್ ಬಗ್ಗೆ ಒಂದು ಚೆನ್ನಾಗಿರುವಂಥ ಒಂದು ವಿಡಿಯೋ ಕೊಟ್ಟು ಇದು ಮಾಡಿದೆ, ಮಾಹಿತಿ ಕೊಟ್ಟಿದ್ರೆ. ಇವತ್ತೇನಪ್ಪ ಅಂತ ಹೇಳಿದ್ರೆ, ಒಂದು ಸೇವಂತಿಗೆ ಬಗ್ಗೆ ಮಾಡೋಣ ಅಂತ ಬಂದಿರೋದು. ಸರ್, ನನಗೆ ಇದ್ರ ಬಗ್ಗೆ ಯಾಕಪ್ಪ ಅಂತ ಹೇಳಿದ್ರೆ, ಮಾರಿಗೋಲ್ಡು ಸುಮಾರು ಜನ ಕೇಳ್ತಾರೆ. ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಬರೀ ಮಾರಿಗೋಲ್ಡ್ ಅಂತ ಇದ್ರು. ಇತ್ತೀಚೆಗೆ ಇದು ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಇದಕ್ಕೆ ಕಾರಣ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಇರ್ಬೋದು ಸರ್ ರೀಸನ್? ರೀಸನ್ ಏನಿಲ್ಲ, ಸೆಂಟೆಲ್ಲ ಬಂತಲ್ಲ, ಅದು ಬಂದು ನಮಗೆ ಹೂವು ಕಟ್ಟೋರಿಗೆ ಮತ್ತು ಇದರಲ್ಲಿ ಬಂದು ಕಟ್ಟಬೇಕಂದ್ರೆ ಇದು ಇದೆಯಲ್ಲ, ಸ್ಟೆಮ್ ಇದೆಯಲ್ಲ, ಅದೆಲ್ಲ ಮುರಿದೋಗುತ್ತೆ. ಮತ್ತು ನಿಮಗೆ ಇದು ಕೆ ಜಿಗೆ ಬಂದು ನಿಮಗೆ ಅದಕ್ಕೂ ಕಂಪೇರ್ ಮಾಡಿದ್ರೆಗನ ಈ ಬಾರ್ ಲೆಕ್ಕದಲ್ಲಿ ಬರುತ್ತಲ್ಲ, ಅದು ಜಾಸ್ತಿ ಬರುತ್ತೆ, ಇದು ಕಮ್ಮಿ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಅದರಲ್ಲಿ ಸ್ವಲ್ಪ ವರ್ಕೌಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ಎಲ್ಲ ಬೇರೆ ತಳಿಗಳ ಮೇಲೆ ಹೋಗ್ತಾ ಇದ್ದಾರೆ. ಸೆಂಟೆಲ್ಲೋ ಈ ಥರ ಇದಕ್ಕೂ ಇದೇ ಡಿಮ್ಯಾಂಡ್ ಇದೆ, ಇದೆಲ್ಲ ಎಕ್ಸ್ಪೋರ್ಟ್ ಹೋಗುತ್ತೆ. ಬಟ್ ಮೊದಲು ಇದು ಆಪ್ಷನ್ ಇಲ್ದಿರೋ ಅವಾಗ ಬಂದು ಟೋಟಲ್ ಇದೇ ಯೂಸ್ ಮಾಡ್ತಾ ಇದ್ರು. ಇವಾಗ ಆಪ್ಷನ್ ಬಂದಿರೋ ಇದರಿಂದ ಸೆಂಟೆಲ್ಲೋ ಐಶ್ವರ್ಯ ಈ ಥರ ಎಲ್ಲ ಹೋಗ್ತಾ ಇದ್ದಾರೆ. ಸೊ ನೀವು ಪ್ರತಿ ವರ್ಷ ನನಗೆ ತಿಳಿದಿರೋ ಥರ ಒಂದು ಬ್ಯಾಚ್ ಮಾಡೇ ಮಾಡ್ತೀರಾ ಮಾರಿಗೋಲ್ಡು? ಸೊ ಇದಕ್ಕೆ ಯಾವ ಟೈಮಲ್ಲಿ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ? ಏನಾದರೂ ಸ್ಪೆಸಿಫಿಕ್ ಆಗಿ ಇಂಥ ಟೈಮಲ್ಲೇ ಮಾಡಬೇಕನ್ನೋ ಇದೆಯಾ? ಇಲ್ಲ, ಇಯರ್ ಫುಲ್ಲು ಬೆಳೆ ಅಂತ ತೊಗೊಂಡ್ರೆ ಇಯರ್ ಫುಲ್ಲು ಆಗುತ್ತೆ. ನಮಗೆ ರೇಟ್ ವೈಸ್ ನೋಡಿದ್ರೆಗನ ನಮ್ಗೆ ಸಮ್ಮರಲ್ಲಿ ಮತ್ತು ಇದಕ್ಕೆ ಮೇಲೆ ಮಾಡಿದ್ರೆ ಸ್ವಲ್ಪ ರೇಟು ಸ್ವಲ್ಪ ಇರುತ್ತೆ. ಯಾಕಂದರೆ ಬೇರೆ ಕಡೆ ಎಲ್ಲ ಬೆಳೆಯೋಕ್ಕಾಗಲ್ಲ. ಇದು ಬೇರೆ ಕಡೆ ಬೆಳೆಯೋಕ್ಕಾಗಲ್ಲ ಅಂದರೆ, ಈಗ ಸೆಂಟು ಐಶ್ವರ್ಯ ಇವೆಲ್ಲ ಏನಾಗುತ್ತೆ ಅಂದರೆ, ಸಮ್ಮರ್ ಆದರೆ ಟ್ರಿಪ್ಸು ಮತ್ತು ಬೇಸಿಗೆಯಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹೀಲ್ಡ್ ಬರಲ್ಲ, ಗಿಡ ಬಂದು ಡೆವಲಪ್ಮೆಂಟ್ ಇರಲ್ಲ. ಅದರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ರೇಟು ಈ ಟೈಮಲ್ಲಿ ಬೇರೆ ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮಲ್ಲಿ ಒಂದು ನಾರ್ಮಲ್ ರೇಟ್ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ ಅಂದ್ರೂ ಲಾಸ್ ಆಗಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮಿನಿಮಲ್ ಪ್ರೈಸ್ ಆದರೂ ಸಿಗುತ್ತೆ. ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಹೆವಿ ರೇಟು ಹೋಗ್ಬೋದು ಮತ್ತು ಬಿಸಾಕೋ ಟೈಮಿಗೆ ಬರುತ್ತೆ. ಈ ಟೈಮಲ್ಲಿ ಓಕೆ. ಸರಿ ಸರ್, ಈಗ ಇನ್ನೊಂದು ಹೇಳ್ಬೇಕಂದ್ರೆ, ಸಸಿ ವಿಚಾರಕ್ಕೆ ಬಂದಾಗ ಸುಮಾರು ಈಗ ಏನು ಆಪ್ಷನ್ ಬಂದಿದೆ ಅಂದರೆ, ಪುಣೆದಿದೆ, ಟಿಶ್ಯೂ ಕಲ್ಚರ್ದಿದೆ, ಕಲ್ಕತ್ತಾದಿದೆ, ನಂತರ ಈ ತಮಿಳ್ನಾಡಲ್ಲಿ ರಾಯಕೋಟೆ ತುಂಬ ಪ್ರಸಿದ್ಧಿಯಾಗಿರೋದು ಸಸಿಗಳು ಕೊಡೋದಕ್ಕಂತಾನೆ. ಸೊ ನೀವು ಚೂಸ್ ಮಾಡೋವಾಗ ಯಾವುದು ಚೂಸ್ ಮಾಡ್ಕೊತೀರಾ ಸರ್ ಸಸಿಗಳು? ಸರ್, ಇದು ಆ್ಯಕ್ಚುಲಿ ಬಂದು ಮೊದಲೆಲ್ಲ ರಾಯಕೋಟೆ ನಾರೇ ಆಗ್ತಾ ಇತ್ತು. ಏನಾಯ್ತು ಅಂದರೆ, ಒಂದು ಗಿಡ ತೊಗೊಂಡು ಅದರಲ್ಲೇ ಕಟ್ ಮಾಡಿ ಇವಾಗ ನಾವು ಫ್ಯಾಮಿಲಿಯಲ್ಲೇ ಮದುವೆ ಆಗ್ತಾ ಇದ್ರೆ ಡಿಸೀಸ್ ಒಂಥರ ನಮಗೂ ಒಂಥರ ಏನೋ ಸಿಂಪ್ಟಮ್ಸ್ ಆಗುತ್ತಲ್ಲ, ಆ ಥರ ಇದಕ್ಕೂ ಅಷ್ಟೇ. ಗಿಡಕ್ಕೆ ಅದರಲ್ಲೇ ಕಟ್ ಮಾಡಿ ಹಾಕಿ ಅದರ ರೆಸಿಸ್ಟೆನ್ಸ್ ಇಲ್ಲ, ಗಿಡಗಳು ಚೆನ್ನಾಗಾಗ್ತಾ ಇದೆಯಲ್ಲ, ವಿಲ್ಟ್ ಆಗೋದು ಮತ್ತು ಗಿಡನೂ ಶೇಪ್ ಇಲ್ದಿರೋ ಬರೋದು, ಈ ಥರ ಜಾಸ್ತಿ ಪ್ರಾಬ್ಲಮ್ ಬಂದು
ಈಗ ರಾಯಕೋಟೆಯಿಂದ ಮ್ಯಾಕ್ಸಿಮಮ್ ಯಾರು ಮ್ಯಾರಿಗೋಲ್ಡ್ ಬೇರೆ ಎಲ್ಲ ಓಕೆ, ಮ್ಯಾರಿಗೋಲ್ಡ್ ಯಾರು ತೊಗೊಂಬರಲ್ಲ. ಇದು ಬಂದು ಈಗ ಕಲ್ಕತ್ತಾ ನಾರು ಮತ್ತು ಇಲ್ಲಾಂದ್ರೆ ಇದು ಟಿಶ್ಯೂ ಕಲ್ಚರಲ್ಲಿ ಬರುತ್ತೆ. ಇದು ಯಾವ್ದನ್ನ ಯೂಸ್ ಮಾಡ್ಕೊಬೋದು, ತೊಗೊಂಬರ್ಬೋದು, ನಮಗೆ ಚೆನ್ನಾಗಿ ಬರುತ್ತೆ. ಪ್ರೈಸ್ ವಿಚಾರಕ್ಕೆ ಬಂದಾಗ ಒಂದು ಸಸಿ ಬೆಲೆ ಒಂದು ಸಸಿ ಬಂದು 2.5 ರೂಪಾಯಿಂದ 3 ರೂಪಾಯಿವರೆಗೂ ಇರುತ್ತೆ. ಅದೇ ಮಾರ್ಕೆಟ್ ಡಿಮ್ಯಾಂಡ್ ಇದ್ದಂಗೆಲ್ಲ ಇರುತ್ತೆ. ಸ್ವಲ್ಪ ಬೇಗ ನಮ್ಗೆ ಯಾವಾಗ ಬೇಕೋ ಅದಕ್ಕೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನಾವು ಒಂದು 20 ದಿವಸ ಮುಂಚೆ ಆರ್ಡರ್ ಕೊಟ್ಬಿಟ್ರೆ ಅವ್ರು ನಮಗೆ ಟೈಮ್ ಕೊಡ್ತಾರೆ. ಸರ್, ಮಿಕ್ಕ ಹೂವಿನ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಹೈಟ್ ಅನ್ನೋದು ಸ್ವಲ್ಪ ಕಡಿಮೆ ಇರ್ತದೆ. ಹೌದೌದು. ಸೊ ಈಲ್ಡ್ ವೈಸ್ ಏನಾದರೂ ಕಡಿಮೆ ಆಗುತ್ತಾ ಹೆಂಗೆ ಅಂತ? ಸರ್ ಇಲ್ಲ ಸರ್, ಹೀಲ್ಡ್ ವೈಸ್ ಅಂದರೆ ಇದು ವೆಯ್ಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇದು ಜಾಸ್ತಿ ಫಸ್ಟ್ ಸ್ಟಾರ್ಟಿಂಗಿಂದ ಒಂದೂವರೆ ತಿಂಗಳು ಡೈಲಿ ಮಳೆ ಅಂದರೆ ಭಾರಿ ಮಳೆ ಬಿದ್ದಿದ್ದರಿಂದ ಏನಾಗಿತ್ತು ಅಂದರೆ ಚಿಕ್ಕ ಗಿಡ ಇರೋದು ಸ್ವಲ್ಪ ನೀರು ಕೊಡ್ಬಿಡ್ತು. ಇಲ್ಲಾಂದರೆ ಇನ್ನೂ ಸ್ವಲ್ಪ ಇದಕ್ಕಿಂತ ಒಂದು 20% ಜಾಸ್ತಿ ಚೆನ್ನಾಗಿ ಬರ್ತಾಯಿತ್ತು. ಈ ಲಾಸ್ಟ್ 2 ಇಯರ್ಸ್ 3 ಇಯರ್ಸಿಂದ ಕಂಪೇರ್ ಮಾಡಿದ್ರೆ ಈ ಟೈಮ್ ಸ್ವಲ್ಪ ನಮಗೆ ಬೆಳವಣಿಗೆ ಕಮ್ಮಿ ಅನ್ನಿಸ್ತಾ ಇದೆ. ಬಟ್ ಇದು ಹೀಲ್ಡ್ ವೈಸ್ ನೋಡಿದ್ರೆ ಒಂದು ಈ ಕ್ಲೈಮೇಟಲ್ಲಿ ಬಂದು ಒಂದು 6 ಟನ್ 7 ಟನ್ ತೊಗೊಬೋದು. ಸರ್, ಈಗ ಒಂದು ಎಕರೆ ವಿಸ್ತೀರ್ಣ ತಗೊಂಡ್ರೆ ಸರಿ ಸುಮಾರು ಎಷ್ಟು ಸಸಿ ಹಿಡಿಯುತ್ತೆ? ಸರ್, ಇದು ಬಂದು ಹೆಂಗಂದ್ರೆ ಇದು 4.5 ಅಡಿಗೆ ಹಾಕ್ಕೊಬೇಕು ಬೆಡ್ಡು. ಡಬಲ್ ಅಂದರೆ ಒಂದು ಬೆಡ್ಡಲ್ಲಿ ಜಿಗ್ಜಾಗ್ ಟೈಪಲ್ಲಿ ನಾವು ಒಂದು 3/4 ಅಡಿಗೆ ಇಲ್ಲಾಂದ್ರೆ 1 ಅಡಿಗೆ ಹಾಕ್ಕೊಬೇಕು. ಹಾಕ್ಕೊಂಡ್ರೆ ಒಂದು 16,000 ನಾರು ಹಿಡಿಸುತ್ತೆ. 15ರಿಂದ 16,000 ಹಿಡಿಸುತ್ತೆ ಎಕರೆಗೆ. ಸೊ ಇದು ಒಂದು ಸಸಿ ಇದಾಯಿತು. ಸರ್, ಇನ್ನು ಇದು ಈಲ್ಡ್ ವೈಸ್ ನೋಡೋದಾದರೆ ಪರ್ ಎಕರ್ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್, ಇದು ಹೆಂಗಂದ್ರೆ ಕ್ಲೈಮೇಟ್ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ 10 ಟನ್ನು ಬರುತ್ತೆ. ಸ್ವಲ್ಪ ಆವರೇಜ್ ನಾವು ಲೆಕ್ಕ ಹಾಕೊಂಡ್ರೆ ಒಂದು 6 ಟನ್ 7 ಟನ್ ಬರುತ್ತೆ. ಮತ್ತು ಲೈಟಿಂಗ್ಸ್ ಬಂದು ಕಾಲಾವಧಿ ಬಂದು ಇದಕ್ಕೆ ಈ ಟೈಮಲ್ಲಿ ಕೊಡಬೇಕಾ ಅಥವಾ ಸಮ್ಮರಲ್ಲಿ ಏನಾದರೂ ಲೈಟಿಂಗ್ಸ್ ಕೇಳುತ್ತಾ ಇದು? ಸರ್, ನಾವು ಲೈಟಿಂಗ್ ಕೊಡಿಸ್ರೆ ಯೂನಿಫಾರ್ಮ್ ಆಗಿ ಬರುತ್ತೆ. ಯೂನಿಫಾರ್ಮ್ ಆಗಿ ಅಂದರೆ ನಮಗೆ ಮಗ್ಗು ಎಲ್ಲ ಅದಕ್ಕೆ ಹೆಂಗೆ ಒಂದೇ ಸತಿ ಊಟ ತಿನ್ನುತ್ತೆ, ಒಂದೇ ಸತಿ ಎಲ್ಲ ಫಾರ್ಮೇಷನ್ ಎಲ್ಲ ಒಂದೇ ಥರ ಆಗುತ್ತೆ. ನಾವು ಲೈಟಿಂಗ್ ಕೊಟ್ಟಿಲ್ಲ ಅಂದರೆ ಅನ್ಯೂನಿಫಾರ್ಮ್ ಆಗಿ ಬರುತ್ತೆ. ಸ್ವಲ್ಪ ಈಗ ಇದೆಲ್ಲ ಹೆಂಗಂದ್ರೆ ಒಂದು 1 ಮಂತಲ್ಲಿ ಎಲ್ಲ ಖಾಲಿ ಆಗೋಗುತ್ತೆ. ಇಲ್ಲಾಂದ್ರೆ ಒಂದು 25 ಡೇಸಲ್ಲಿ 80% ಖಾಲಿ ಆಗೋಗುತ್ತೆ. ಇದಕ್ಕೆ ಲೈಟಿಂಗ್ಸ್ ಮಾಡಿದ್ರೆ ಲೈಟಿಂಗ್ ಮಾಡಿದ್ವಿ. ನಾನು ಏನು ಮಾಡಿದ್ರೆ ಯಾವಾಗ 40 ಡೇಸ್ ಆಗ್ತಾ ಇದ್ದೆ. ಈ ಟೈಮ್ ಸ್ವಲ್ಪ ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬೇಗ ಬರಲಿ ಅಂತ 30 ಡೇಸ್ಗೆ ನಾನು ಮಾಡಿದ ಅಂದರೆ ಇನ್ನು ಸ್ವಲ್ಪ ಬೇಗ ಸಸಿ ಕೇಳಿದೆ. ಸ್ವಲ್ಪ ಒಂದು 10 ಡೇಸ್ ಲೇಟ್ ಆಯಿತು. ಆ 10 ಡೇಸ್ ನಾನು ಯಾವ ಥರ ಆಲ್ಟ್ರೇಟ್ ಮಾಡ್ಕೊಂಡೆ ಅಂದರೆ 10 ಡೇಸ್ ಬೇಗ ಲೈಟಿಂಗ್ ತೆಗೆದೆ. ಅವಾಗ ಸ್ವಲ್ಪ ಗ್ರೋತ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಏನಂದರೆ ಹಬ್ಬ ಇದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಪ್ರೈಸ್ ಸ್ವಲ್ಪ ರೇಟ್ ಇರುತ್ತೆ. ಅದರಿಂದ ಅದಕ್ಕೆ ಆ ಟೈಮ್ ನಾನು ರಿಮೂವ್ ಮಾಡಿದೆ. ಒಂದು 30 ಡೇಸ್ಗೆ ನಾನು ಲೈಟಿಂಗ್ ರಿಮೂವ್ ಮಾಡಿದ್ವಿ. ಸೊ ಓಕೆ ಸರ್, ಇನ್ನು ಇದಕ್ಕೆ ರೋಗಗಳ ವಿಚಾರ ಬಂದಾಗ ಯಾವುದು ಬರುತ್ತೆ ಸರ್ ರೋಗ? ಸರ್, ಇದು ಬೇಸಿಕಲ್ಲಿ ನಮಗೆ ಯಾವುದನ್ನ ಇದು ಬಿಡುತ್ತೆ, ಸೀಡ್ ಅಂತಾರಲ್ಲ, ಸೀಡ್ ಬಿಡುತ್ತೆ. ಮತ್ತು ಇದೊಂದು ಟ್ರಿಪ್ಸು ಮೇಯ್ನ್. ಅದು ಏನಾನ ಈ ಥರ ಕ್ಲೈಮೇಟು ಮಳೆ ಗಿಳೆ ಇದ್ರೆಗನ ಸ್ವಲ್ಪ ಇದಕ್ಕೂ ಬ್ಲೈಟ್ ಬರುತ್ತೆ. ಮತ್ತು ಇದರಲ್ಲಿನೂ ಮತ್ತೆ ಜಾಸ್ತಿ ಓವರ್ ಮಳೆಗಳಾದ್ರೇನು ಮೊಗ್ರಾಗ ಇದರಲ್ಲೂ ಬರುತ್ತೆ. ಸೇಮ್ ರೋಸ್ಗೆ ಹೆಂಗಿದೆ ಅದಕ್ಕೂ ಸೇಮ್ ಇದೇ ಥರ ಬರುತ್ತೆ. ಟ್ರಿಪ್ಸ್ ಮೇಯ್ನ್ ಪ್ರಾಬ್ಲಮ್ ಇದಕ್ಕೆ. ಯಾಕಂದರೆ ಸ್ವಲ್ಪ ಏನಾನ ಇದು ಮಾಡಿದ್ರೆ ಎಲ್ಲ ಕಲರೇ ಶೇಡ್ ಆಗಿಬಿಡುತ್ತೆ. ಅದು ಮಾರ್ಕೆಟ್ ಮಾಡೋಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಮೇಯ್ನ್ ಕ್ವಾಲಿಟಿ ತೆಗೆದ್ರೆಗನ ನಿಮಗೆ ರೇಟು 60 to 80 ರೂಪೀಸ್ ಹೋದ್ರೂ ನೀವು ಮಾಡಿರೋ ಇದು ನಿಮ್ಮ ಕಷ್ಟ ಎಲ್ಲೂ ಹೋಗಲ್ಲ. ಓಕೆ. ಈಗ ಇನ್ನು ಇದನ್ನು ಹೊರತುಪಡಿಸಿ ಇನ್ನೇನಂದರೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಬೆಡ್ ಪ್ರಿಪ್ರೇಷನ್ಗೆ ನೀವು ಏನೇನು ಕೊಡ್ತೀರಾ ಸರ್? ಸರ್, ಎಲ್ಲ ಬೆಳೆಗೆ ಇದ್ದಂಗೆ ಇದಕ್ಕೂ ಮೇಯ್ನ್ ಬಂದು ಹೂವಕ್ಕೆ ಅಂತ ಏನೋ ಸ್ಪೆಷಲ್ ಆಗಿ ಏನೋ ಇದಿರೋದಿಲ್ಲ? ಇಲ್ಲ ಸರ್, ಈ ಹೂವಕ್ಕೆ ಅಂದರೆ ನಾವು ಬೇಸಿಕಾಗಿ ಏನು ಬೇಕು DAP ಇವೆಲ್ಲ ಪೊಟ್ಯಾಶ್ ಇವೆಲ್ಲ ಕೊಟ್ಬಿಟ್ಟು ನಾಟಿ ಗೊಬ್ಬರ ಹಾಕ್ಕೊಂಡ್ರೆ ನಮಗೆ ಅದರಲ್ಲಿ ಅದು ಹೇಳೋ ಅವಶ್ಯಕತೆನೇ ಇಲ್ಲ. ಅದು ಸ್ಪೆಷಲ್ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಮತ್ತು ನೋಡ್ಕೊಬೇಕು ನಮ್ಗೆ ಇದರಲ್ಲಿ ಏನಿದೆ ನೆಲದಲ್ಲಿ ಯಾವ ಥರ ಇದೆ ಆಗುತ್ತೆ ಅಂತ ನಮ್ಗೆ. ಯಾಕಂದರೆ ನಾವು ಮಾಡ್ತಾ ಇರ್ತೀವಲ್ಲ, ಇದರಲ್ಲಿ ಆಗುತ್ತಾ ಇಲ್ಲ, ಇದ್ರ ಸ್ಟ್ರೆಂತ್ ಏನು ಎಲ್ಲ ನೋಡ್ಕೊಂಡು ಕೊಟ್ಕೊತಾ ಇರಬೇಕಷ್ಟೇ. ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಡ್ರಿಪ್ ಗೊಬ್ಬರನೂ ಕೊಡ್ಬೇಕು ಸರ್. ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಕೊಡೋಕ್ಕಾಗಲ್ಲ. ಸ್ವಲ್ಪ ನೋಡ್ಕೊಂಡು ಕೊಟ್ಕೊಬೇಕು. ಬಟ್ ಏನಂದರೆ ಕರೆಕ್ಟ್ ಟೈಮ್ ಕರೆಕ್ಟಾಗಿ ಕೊಡ್ತಾ ಇದ್ರೇ ಗ್ರೋತ್ ಬರೋದು. ಇವತ್ತು ಕೊಡೋದು ಇನ್ನೊಂದು 15 ದಿವಸಕ್ಕೆ ಕೊಟ್ಟರೆಗನ ಆ ಗ್ರೋತ್ ನಮಗೆ ಸ್ಟನ್ ಆಗುತ್ತೆ. ಮತ್ತು ಈ ಹೂವು ನಾವು ನಾಟಿ ಮಾಡಿ ಲೈಟಿಂಗ್ಸ್ ಹಾಕಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ? ಲೈಟಿಂಗ್ಸ್ ಹಾಕದೆ ಎಷ್ಟು ದಿನಕ್ಕೆ ಬರುತ್ತೆ ಸರ್? ಸರ್, ಲೈಟಿಂಗ್ ಹಾಕಿಲ್ಲ ಅಂದ್ರೂ 60 ಡೇಸ್, ಇದು 75 to 90 ಬೆಳೆ ನಾವು ನಾಟಿ ಮಾಡೋದ್ರಿಂದ ಒಂದು 85 ಡೇಸ್ 90 ಡೇಸ್ ಬರುತ್ತೆ. ಬಟ್ ಬಂದರೆ ಕೂಡ ಅದೇನಾಗುತ್ತೆ ಅಂದರೆ ಮತ್ತೆ ಒಂದು 2 months 3 months ಆಗೋಗುತ್ತೆ. ಅದು ಅಂದರೆ ಶಾಂಪಲ್ ಬಂದಿದ ತಕ್ಷಣ. ಇದು ಹೆಂಗಂದರೆ ಇದು ನಾಟಿ ಮಾಡಿದ ತಕ್ಷಣ
ಒಂದು 30 to 40 ಡೇಸ್ವರೆಗೂ ಲೈಟಿಂಗ್ ಹಾಕಿದ್ರೆ, ಹ್ಮ್. ಲೈಟಿಂಗ್ ಯಾವಾಗ ರಿಮೂವ್ ಮಾಡ್ತೀವೋ ಮತ್ತೆ ಅಲ್ಲಿಂದ 60 ಡೇಸ್ಗೆ ನಿಮ್ಗೆ ಸ್ಯಾಂಪಲ್ ಬಂದ್ಬಿಡುತ್ತೆ. ನೀವು 30 ಡೇಸ್ ಮಾಡಿದ್ರೆ ಅಲ್ಲಿಂದ 60 ಡೇಸ್, 40 ಡೇಸ್ ಮಾಡಿದ್ರೆ ಅಲ್ಲಿಂದ 60 ನಾವು ಡೇಸ್. ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಬೇರೆ ಇಂಥ ಟೈಮ್ ಬರ್ಬೇಕಂದ್ರೆ ಹೇಳಿದ್ರೆ ಲೈಟಿಂಗ್ ಮಾಡಿದ್ರೆ ನನಗಿರೋ ಅನುಭವದಲ್ಲಿ ಆ ಥರನೇ ಆಗ್ತಾ ಇದೆ ಇದೆಲ್ಲ. ಹಾ. ಆ ಥರ 60 ಡೇಸ್ ಬರುತ್ತೆ ಲೈಟಿಂಗ್ ರಿಮೂವ್ ಮಾಡೋದ್ರಿಂದ. ಮತ್ತೆ ನಿಮಗೆ ಸ್ಯಾಂಪಲ್ ಬಂದಮೇಲೆ ಮತ್ತೆ 2ನೇ ಕೊಯ್ಲು, 3ನೇ ಕೊಯ್ಲು, 4ನೇ ಕೊಯ್ಲಿಗೆ 70 to 80% ಎಲ್ಲ ಖಾಲಿ ಒಂದೇ ಸರ್ತಿ ಹೂವು ಬಂದು ವಿತೌಟ್ ಲೈಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಥರ ಆಗಲ್ಲ. ಅದು ನಿಮಗೆ ನಿಧಾನಕ್ಕೆ ನಿಮಗೆ 2 months 3 months ಆಗುತ್ತೆ ಸರ್ ಅದು. ಮತ್ತೆ ಇನ್ನೇನಪ್ಪ ಅಂತ ಹೇಳಿದ್ರೆ ಮಲ್ಚಿಂಗ್ ಪೇಪರ್ ಅನ್ನೋದು ಇದಕ್ಕೆ ಬೇಕಾಗುತ್ತೆ, ಹಾಕ್ಲೇಬೇಕಾ ಸರ್? ಸರ್ ಮಲ್ಚಿಂಗ್ ಬಂದು ಒಂಥರ ಯಾವ ತರ ಅಂದ್ರೆ ಕ್ವಾಲಿಟಿಗೆ ವಿತೌಟ್ ಮಲ್ಚಿಂಗು ವಿತ್ ಮಲ್ಚಿಂಗು ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಬಂದು ಚೇಂಜಸ್ ಇರುತ್ತೆ. ಮತ್ತೆ ಇವಾಗ ಅಪ್ಗ್ರೇಡ್ ಆಗ್ಬೇಕಂದ್ರೆ ಇವೆಲ್ಲ ಯೂಸ್ ಮಾಡ್ಕೊಂಡ್ರೆ ನಮಗೂ ಕ್ವಾಲಿಟಿ, ಯಾಕಂದ್ರೆ ಎಲ್ಲಾರು ಮಲ್ಚಿಂಗ್ ಆಗ್ತಾ ಇರ್ತಾರೆ, ಅದಕ್ಕೂ ಇದಕ್ಕೂ ಹೂವು ಕಂಪೇರ್ ಮಾಡಿದ್ರೆ ಸ್ವಲ್ಪ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾವು ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ, ರೇಟ್ ಡಿಫ್ರೆನ್ಸ್ ಆಗುತ್ತೆ. ಮಲ್ಚಿಂಗ್ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ವಾಟರ್ ಸ್ವಲ್ಪ ಹೋಲ್ಡ್ ಮಾಡ್ಕೊಳುತ್ತೆ, ಬಿಸಿಲಿಗೆ ಬಂದು ಇದಾಗಲ್ಲ, ಏನು ಬೇಗ ತೇವಾಂಶ ಹೋಗಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಮಲ್ಚಿಂಗ್ ಇಂದ ಕಳೆ ಅದು ಇದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕ್ವಾಲಿಟಿ ವೈಸ್ ಲೈಟಿಂಗ್ ಪ್ಲಸ್ ಮಲ್ಚಿಂಗ್ ಎರಡು ಹಾಕಿದ್ರೆ ವಿತೌಟ್ ಲೈಟಿಂಗ್ ವಿತೌಟ್ ಮಲ್ಚಿಂಗ್ ಕಂಪೇರ್ ಮಾಡಿದ್ರೆ 50% ಡಿಫ್ರೆನ್ಸ್ ಇರುತ್ತೆ. ಒಟ್ಟಾರೆ ಮಲ್ಚಿಂಗ್ ಪೇಪರ್ ಯೂಸ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಹೌದೌದು ಸರ್, ಈಗ ಎಲ್ಲರೂ ಮಾಡ್ತಾರೆ. ಸೊ ನಾವು ಮಾಡಿಲ್ಲ ಅಂದ್ರೆ ನಮ್ದು ಅಲ್ಲಿ ಫೇಲ್ಯೂರ್ ಆಗುತ್ತೆ. ಮತ್ತೆ ಈ ಕಡ್ಡಿಗಳು ಹಾಕೋದು ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಹೌದೌದು, ಈ ಕಡ್ಡಿಗಳು ಬಂದು ನಿಮ್ಗೆ ಹೂವು ವೆಯ್ಟ್ ಬರುತ್ತಲ್ವಾ, ಆ ಕಡೆ ಈ ಕಡೆ ಇದಂದ್ರೆ ಸ್ವಲ್ಪ ನಿಮ್ಗೆ ಆ ಕಡೆ ಈ ಕಡೆ ಬೀಳೋವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲ ಬ್ರಾಂಚಸ್ ಎಲ್ಲ ಮುರಿದೋಗುತ್ತೆ. ಸೊ ಇದೆಲ್ಲ ಒಂದು ಸಂಕ್ಷಿಪ್ತವಾದ ಒಟ್ಟಾರೆ ಮಾಹಿತಿನ ನಮ್ಮ ಚಾನಲ್ಗೆ ನೀವು ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ನವೀನ್ ಸರ್. ನಮಗೋಸ್ಕರ ನಿಮ್ ಟೈಮು ಇಷ್ಟೆಲ್ಲ ಕೊಟ್ಟಿದ್ದೀರಲ್ವಾ. ಸೊ ಯಾರೋ ಫಾರ್ಮರ್ಸ್ ನಮ್ಗೆ ಕೊಡೋದಿಲ್ಲ, ನೀವು ಒಂದ್ ಸ್ವಲ್ಪ ನಿಮ್ ಟೈಮ್ನ ನಮ್ಗೆ ಕೊಟ್ಟು ಮಾಹಿತಿ ಕೊಟ್ಟು ಎರಡೂ ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನಿಮ್ಮ ಬೆಳೆ ಇದೇ ತರ ಚೆನ್ನಾಗಿ ಮಾಡ್ತಾ ಇರಿ, ದೇವ್ರ ಕೃಪೆ ನಿಮ್ ಮೇಲೆ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸರ್.